ಕರ್ನಾಟಕವನ್ನ ಪ್ರಗತಿಪರ ಮತ್ತು ಸೌಹಾರ್ದಶೀಲ ರಾಜ್ಯವನ್ನಾಗಿಸುವ ನಿಟ್ಟಿನಲ್ಲಿ ನಮ್ಮ ಗ್ಯಾರಂಟಿ ಸರ್ಕಾರವು ಈ ಹಿಂದೆ ನುಡಿದಂತೆ ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ ಮುಂದಡಿ ಇಟ್ಟಿದೆ. ನಮ್ಮ ಸರ್ಕಾರದ ಆಶಯದಂತೆ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಭಾರತ್ ಜೋಡೋ ಯುವ ಸಂಘವನ್ನ ತೆರೆಯುವ, ಆ ಮೂಲಕ ನಾಡಿನ ಯುವ ಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯವನ್ನ ಉತ್ತೇಜಿಸಿ ಸ್ಥಳೀಯ ಆಡಳಿತದಲ್ಲಿ ಭಾಗಿದಾರಿಕೆಯನ್ನ ಹೊಂದುವಂತೆ ಮಾಡುವುದು ನಮ್ಮ ಸರ್ಕಾರದ ಗುರಿಯಾಗಿದೆ. ರಾಜ್ಯಾದ್ಯಂತ ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಸಂಪುಟ ಉಪಸಮಿತಿಯನ್ನ ರಚಿಸಿ ಸಾಧಕ ಬಾಧಕಗಳ ಬಗ್ಗೆ ಅಧ್ಯಯನ, ಸುದೀರ್ಘ ಚರ್ಚೆ ಹಾಗೂ ವಿಮರ್ಶೆಗಳ ನಂತರ ಅಧಿಕಾರಿಗಳ ಅಭಿಪ್ರಾಯಗಳನ್ನು ಪಡೆದು ಶಿಫಾರಸುಗಳನ್ನು ಮಾಡಲಾಗಿತ್ತು. ಆ ಶಿಫಾರಸುಗಳ ಆಧಾರದ ಮೇಲೆ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಿ ಭಾರತ್ ಜೋಡೋ ಯುವ ಸಂಘಗಳ ಅನುಷ್ಠಾನಕ್ಕೆ ಸಚಿವ ಸಂಪುಟ ಸರ್ವಾನುಮತದಿಂದ ಅನುಮೋದನೆಯನ್ನ ನೀಡಿದೆ. ರಾಜ್ಯ ಮಟ್ಟದ ಉಸ್ತುವಾರಿ ಸಮಿತಿಗೆ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿದ್ದು, ಸಚಿವರು, ಉನ್ನತ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಸಮಿತಿಯಲ್ಲಿ 13 ಮಂದಿ ಸದಸ್ಯರು ಕಾರ್ಯನಿರ್ವಹಿಸಲಿದ್ದಾರೆ. ಭಾರತದ ಇತಿಹಾಸ ಇರಬಹುದು, ಸಂಸ್ಕೃತಿ ಇರಬಹುದು, ನಾವೆಲ್ಲ ಒಂದು ಅನ್ನುವಂಥ ರೀತಿಯಲ್ಲಿ ಒಂದು ಸಂದೇಶ ಹೋಗಲಿ ಯುವಕರಿಗೆ ಅಂತೇಳಿ ಮಾಡಿದರು. ಅದರ ನೆನಪಿಗಾಗಿ ನಮ್ಮ ಸರ್ಕಾರ ಬಂದರೆ ನಾವು ಈ ಯುವಕರಿಗೋಸ್ಕರ ಒಂದು ಯೋಜನೆಯನ್ನು, ಕಾರ್ಯಕ್ರಮವನ್ನು ಕೊಡ್ತೇವೆ ಭಾರತ್ ಜೋಡೋ ಹೆಸರಿನಲ್ಲಿ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಸೇರಿಸಿದ್ದು. ಈಗ ಮುಖ್ಯಮಂತ್ರಿಗಳು ಅದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ನಾವು ಮಾಡೋಣ ಅಂತೇಳಿ ಚರ್ಚೆ ಮಾಡಿ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸ್ಪೋರ್ಟ್ಸ್ ಮತ್ತು ಯೂತ್ ಎಂಪವರ್ಮೆಂಟ್ ಇಲಾಖೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ರೂರಲ್ ಡೆವಲಪ್ಮೆಂಟು ಮತ್ತು ಅರ್ಬನ್ ಡೆವಲಪ್ಮೆಂಟು ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟು ಬರುತ್ತೆ ಅದನ್ನೆಲ್ಲ ಆ ಇಲಾಖೆಗಳನ್ನು ಕೋಆಪ್ಟ್ ಮಾಡಿಕೊಳ್ಳೋ ರೀತಿಯಲ್ಲಿ ಮಾಡಿ ಅದಕ್ಕೆ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ಕೂಡ ಮಾಡಿದ್ದಾರೆ. ರಾಜ್ಯದ ಉದ್ದಗಲಕ್ಕೂ ಒಟ್ಟು 10,000 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ ರೂಪುರೇಷೆಗಳು ಸಿದ್ಧಗೊಂಡಿದ್ದು, ಆ ಪೈಕಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಸರಾಸರಿ 6,000 ಯುವ ಸಂಘಗಳು ಹಾಗೂ ನಗರ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಸುಮಾರು 4,000 ಯುವ ಸಂಘಗಳು ತಲೆ ಎತ್ತಲಿವೆ. ಇದಕ್ಕಾಗಿ ನಮ್ಮ ಸರ್ಕಾರ 1,000 ಕೋಟಿ ರೂಪಾಯಿಗಳ ಅನುದಾನವನ್ನ ಮೀಸಲಿಡುತ್ತಿದೆ. ಈ ಅನುದಾನದಲ್ಲಿ ಪ್ರತಿ ಭಾರತ್ ಜೋಡೋ ಯುವ ಸಂಘಕ್ಕೆ ವಾರ್ಷಿಕ ತಲಾ 10 ಲಕ್ಷ ರೂಪಾಯಿಗಳ ಅನುದಾನ ದೊರೆಯಲಿದೆ. ಜೊತೆಗೆ ರಾಜ್ಯದ ಎಲ್ಲಾ ಭಾರತ್ ಜೋಡೋ ಯುವ ಸಂಘಗಳ ಆಡಳಿತ ಮತ್ತು ನಿರ್ವಹಣೆಗಾಗಿ ಪ್ರತಿ ವರ್ಷ 10 ಕೋಟಿ ರೂಪಾಯಿಗಳ ಅನುದಾನವನ್ನ ನೀಡಲಾಗುವುದು. ಒಟ್ಟಾರೆಯಾಗಿ ಸರ್ಕಾರದಿಂದ ಭಾರತ್ ಜೋಡೋ ಯುವ ಸಂಘಕ್ಕೆ ವಾರ್ಷಿಕ 1,010 ಕೋಟಿ ರೂಪಾಯಿಗಳನ್ನ ಮೀಸಲಿರಿಸಲಾಗುವುದು. ಇದಕ್ಕೆ ನಾವು ಪ್ರತಿ ವರ್ಷ 10 ಲಕ್ಷ ರೂಪಾಯಿಯನ್ನ ಕೊಡ್ತೇವೆ. ಆ ಸಂಘಕ್ಕೆ, ಒಂದು ಸಂಘಕ್ಕೆ 10 ಲಕ್ಷ ರೂಪಾಯಿಯನ್ನ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಬಹುಶಃ 1,000 ಕೋಟಿ ಆಗ್ಬೋದು, ಆದರೂ ಕೂಡ ಪರವಾಗಿಲ್ಲ. ಯುವಕರಿಗೋಸ್ಕರ ಅಷ್ಟು ಹಣ ಏನು ಖರ್ಚು ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟಲ್ಲಿ ನಾವೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ ಭಾರತ್ ಜೋಡೋ ಯುವ ಸಂಘ ಕಾರ್ಯನಿರ್ವಹಿಸಲಿದ್ದು, ಪ್ರತಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 4,000 ಜನಸಂಖ್ಯೆಗೆ ಒಂದು ಯುವ ಸಂಘ, ಪ್ರತಿ ಪುರಸಭೆ ವ್ಯಾಪ್ತಿಯಲ್ಲಿ 8,000 ಜನಸಂಖ್ಯೆಗೆ ಒಂದು ಯುವ ಸಂಘ, ಮಹಾನಗರ ಪಾಲಿಕೆ ಹಾಗೂ ಜಿಬಿಎ ವ್ಯಾಪ್ತಿಯಲ್ಲಿ ಸರಾಸರಿ 10,000 ಜನಸಂಖ್ಯೆಗೆ ಒಂದು ಯುವ ಸಂಘದಂತೆ ರಾಜ್ಯಾದ್ಯಂತ ಒಟ್ಟು 10,000 ಯುವ ಸಂಘಗಳು ಸ್ಥಾಪನೆಯಾಗಿ ಯುವಜನರ ಭಾಗಿದಾರಿಕೆಯೊಂದಿಗೆ ಸಾಮುದಾಯಿಕ ಪ್ರಗತಿಗೆ ನಾಂದಿ ಹಾಡಲಿವೆ. ಮಹಾನಗರ ಪಾಲಿಕೆ ಮತ್ತು ಜಿಬಿಎ ವ್ಯಾಪ್ತಿಯಲ್ಲಿ ಅನುಷ್ಠಾನಕ್ಕೆ ಬರುವ ಭಾರತ್ ಜೋಡೋ ಯುವ ಸಂಘಗಳ ಒಟ್ಟು ಯೋಜನಾ ವೆಚ್ಚವನ್ನ ಆಯಾ ಪಾಲಿಕೆ ಮತ್ತು ಪ್ರಾಧಿಕಾರವೇ ತಮ್ಮ ಸ್ವಂತ ಆಯವ್ಯಯದಿಂದ ಭರಿಸಿ ನಿರ್ವಹಿಸಲಿವೆ. ಈಗಾಗಲೇ ನಾವು ಪಂಚಾಯಿತಿ ಮಟ್ಟದಲ್ಲಿ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಒಂದು ಸಮಿತಿ ಆಗಬೇಕು ಅಂತೇಳಿ ಒಂದು SOPಯನ್ನು ನಿನ್ನೆ ತಾನೇ ಇಶ್ಯೂ ಮಾಡಿದ್ದೇವೆ. ಒಂದು 100 ಜನ, 200 ಜನ ಅಥವಾ 250 ಜನ, ಡಿಪೆಂಡಿಂಗ್ ಆನ್ ದಿ ಸೈಜ್ ಆಫ್ ದಿ ಪಂಚಾಯತ್ ಅವರು ಮಾಡಬೇಕು. ಅದರಲ್ಲಿ ಚಟುವಟಿಕೆಗಳೇನಿರಬೇಕು, ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ನಮ್ಮ ನ್ಯಾಷನಲ್ ಡೇಸ್ ಏನಿದ್ದಾವೆ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಅಥವಾ ನ್ಯಾಷನಲ್ ಡೇಸ್ ಅಂತ ಏನು ಕರೀತೇವೆ, ಅವುಗಳನ್ನೆಲ್ಲ ಆಚರಣೆ ಮಾಡೋದು ಯಾವ ರೀತಿ ಮಾಡ್ಬೋದು ಮತ್ತು ಅದರ ಪ್ರಾಮುಖ್ಯತೆಯನ್ನು ಅವರೇ ಜವಾಬ್ದಾರಿ ತಗೊಳ್ಬೇಕು. ಆ 100-200 ಜನ ಸಮಿತಿ ಏನಿರುತ್ತೆ ಅವರು ಅಂತೇಳಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ನಗರಾಭಿವೃದ್ಧಿ, ಕಂದಾಯ ಹಾಗೂ ಶಿಕ್ಷಣ ಇಲಾಖೆಗಳ ಸಹಯೋಗದೊಂದಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಮೂಲಕ ಈ ಮಹತ್ವದ ಯೋಜನೆ ಅನುಷ್ಠಾನಕ್ಕೆ ಬರಲಿದೆ.
ಯುವ ಜನರನ್ನೊಳಗೊಂಡ ಈ ಭಾರತ್ ಜೋಡೋ ಯುವ ಸಂಘಗಳು ರಾಜ್ಯಾದ್ಯಂತ ಕ್ರೀಡೆ, ಫಿಟ್ನೆಸ್, ಆರೋಗ್ಯ, ಸಂಸ್ಕೃತಿ, ಕೌಶಲ್ಯ, ಪರಿಸರ ಸಂರಕ್ಷಣೆ, ಬಾಲ್ಯ ವಿವಾಹ ಪದ್ಧತಿಯ ವಿರುದ್ಧ ಜಾಗೃತಿ ಅಭಿಯಾನಗಳು, ಅಪೌಷ್ಟಿಕತೆಯ ನಿರ್ಮೂಲನೆ ಸೇರಿದಂತೆ ವಿವಿಧ ಸಮುದಾಯ ಕೇಂದ್ರಿತ ವಿಷಯಗಳ ಸುತ್ತ ಕಾರ್ಯನಿರ್ವಹಿಸಲಿವೆ. ಇದರಿಂದ ಸಮುದಾಯಗಳ ಬಲವರ್ಧನೆಯೂ ಸಾಧ್ಯವಾಗಲಿದೆ. ಮೆಂಬರ್ಶಿಪ್ ಹೇಗೆ ಮಾಡಬೇಕು ಮತ್ತು ಯಾರಿರಬೇಕು ಆ ಮೆಂಬರ್ಶಿಪ್ಪಲ್ಲಿ, ಎಲ್ಲ ಸಮುದಾಯವನ್ನು ಎಲ್ಲರನ್ನು ಸೇರಿಸ್ಕೊಳ್ಬೇಕು ಅಂಥೇಳಿ ನಿನ್ನೆ ಒಂದು SOPಯನ್ನು ಇಶ್ಯೂ ಮಾಡಿದ್ದೆವು ನಮ್ಮ ಇಲಾಖೆಯಿಂದ, ಸ್ಪೋರ್ಟ್ಸ್ ಇಲಾಖೆಯಿಂದ. ಹಾಗಾಗಿ ಇದನ್ನು ಚಾಲನೆ ಕೊಡ್ತೇವೆ. ಆದಷ್ಟು ಬೇಗ 15-20 ದಿವಸದಲ್ಲಿ ಅಥವಾ ಒಂದು ತಿಂಗಳೊಳಗಾಗಿ ಈ ಸಮಿತಿಗಳನ್ನು ರಚನೆ ಮಾಡಿ ಅದಕ್ಕೆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಎಲ್ಲ ರೀತಿಯ ಕ್ರಮವನ್ನು ತಗೊಳ್ತೀವಿ. ಸದ್ಯದಲ್ಲೇ ನಿಮ್ಮ ಊರುಗಳಲ್ಲಿ ಕಾರ್ಯಾರಂಭ ಮಾಡಲಿರುವ ಭಾರತ್ ಜೋಡೋ ಯುವ ಸಂಘಗಳನ್ನು ಸೇರಬಯಸುವ 16ರಿಂದ 35 ವರ್ಷ ವಯೋಮಾನದವರು BJYS ವೆಬ್ಸೈಟ್ ಅಥವಾ ಮೊಬೈಲ್ ಆ್ಯಪ್ ಮೂಲಕ ನೋಂದಣಿ ಮಾಡಿಕೊಳ್ಳಿ, ಅಥವಾ ಗ್ರಾಮ 1, ಕರ್ನಾಟಕ 1 ಮತ್ತು ನಾಗರಿಕ ಸೇವಾ ಕೇಂದ್ರಗಳ ಮೂಲಕವೂ ಅರ್ಜಿ ಸಲ್ಲಿಸಬಹುದು. ನೋಂದಣಿಗೆ ಆಧಾರ್ ಕಡ್ಡಾಯಗೊಳಿಸಲಾಗಿದ್ದು ₹10 ಶುಲ್ಕವನ್ನ ಪಾವತಿಸಬೇಕು. ಎಲ್ಲಾ ಗ್ರಾಮಗಳನ್ನ ಅಥವಾ ವಾರ್ಡ್ಗಳನ್ನ ಸಮನಾಗಿ ಪ್ರತಿನಿಧಿಸುವ ಮತ್ತು ಎಲ್ಲಾ ಜಾತಿ ಧರ್ಮದವರನ್ನ ಒಳಗೊಂಡ ಸ್ಥಳೀಯ 15 ಜನರ ಕಾರ್ಯಕಾರಿ ಸಮಿತಿ ಅಡಿಯಲ್ಲಿ ಪ್ರತಿ ಭಾರತ್ ಜೋಡೋ ಯುವ ಸಂಘವು ಕಾರ್ಯನಿರ್ವಹಿಸಲಿದೆ. ಸ್ಥಳೀಯ ಶಾಲಾ ಕಾಲೇಜುಗಳು, ಸರ್ಕಾರಿ ಸಮುದಾಯ ಭವನ ಅಥವಾ ಸರ್ಕಾರಿ ಕಟ್ಟಡಗಳಲ್ಲಿ ಈ ಭಾರತ್ ಜೋಡೋ ಯುವ ಸಂಘಗಳು ಕಾರ್ಯನಿರ್ವಹಿಸಲಿವೆ. ಹೊರಾಂಗಣ ಚಟುವಟಿಕೆಗಳಿಗೆ ಶಾಲಾ ಕಾಲೇಜುಗಳ ಸರ್ಕಾರಿ ಮೈದಾನಗಳನ್ನು ನಿಗದಿ ಮಾಡಲಾಗುವುದು. ಸಂಘದ ಲೆಕ್ಕಪತ್ರ ನಿರ್ವಹಣೆ ಸೇರಿದಂತೆ ಪ್ರತಿ ಚಟುವಟಿಕೆಗಳನ್ನು ಪಾರದರ್ಶಕವಾಗಿಡಲು ಜಿಯೋ ಟ್ಯಾಗಿಂಗ್ ಮತ್ತು ಫೋಟೋಗಳ ಮೂಲಕ ಮಾಹಿತಿ ಒದಗಿಸುವ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು. ಹೀಗೆ ರಾಜ್ಯದ ಪ್ರತಿ ಮೂಲೆಯಲ್ಲೂ ಭಾರತ್ ಜೋಡೋ ಯುವ ಸಂಘವನ್ನ ಪರಿಣಾಮಕಾರಿಯಾಗಿ ಸ್ಥಾಪಿಸುವ ಮೂಲಕ ನಾಡಿನ ಯುವ ಶಕ್ತಿಯನ್ನ ಜಾಗೃತಗೊಳಿಸಿ ಆ ಮೂಲಕ ಕರುನಾಡನ್ನ ಬೆಸೆಯುವ, ಬೆರೆತು ಬಾಳುವ, ಒಗ್ಗೂಡಿ ಪ್ರಗತಿಯ ಪಥದಲ್ಲಿ ಸಾಗುವ ಕರ್ನಾಟಕ ಮಾದರಿಯನ್ನ ದೇಶಕ್ಕೆ ಪರಿಚಯಿಸುತ್ತಿದ್ದೇವೆ.